ನನ್ನ ಎಲ್ಲಾ ರೈತ ಬಂಧುಗಳಿಗೂ ನಮಸ್ಕಾರ. ಒಂದು ನಿಮಿಷ ನಿಮ್ಮ ಕೈಯಲ್ಲಿದ್ದ ಕೆಲಸವನ್ನು ಬದಿಗಿಟ್ಟು ನಾನು ಹೇಯೋದನ್ನು ಸ್ವಲ್ಪ ಕಿವಿಗೊಟ್ಟು ಕೇಳಿ. ಹಗಲು ರಾತ್ರಿ ಅಂಟ ನೋಡ್ದೆ, ಮಳೆ ಬಿಸಿಲು ಲೆಕ್ಕಿಸದೆ ನಿಮ್ಮ ರಕ್ತವನ್ನೇ ಬೆವರಾಗಿ ಹರಿಸಿ ಈ ಭೂಮಿ ತಾಯಿಯ ಸೇವೆ ಮಾಡ್ತಾ ಇದ್ದೀರಿ. ಪ್ರೀತಿಯಿಂದ ನಿಮ್ಮ ಮಕ್ಕಳ ಹಾಗೆ ಬೆಳೆಗಳನ್ನ ಸಾಕ್ತಾ ಇದ್ದೀರಿ. ಆದ್ರೆ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಹಾಕ್ತಾ ಇರೋ ಆ ಗೊಬ್ಬರ ನಿಜವಾಗ್ಲೂ ನಿಮ್ಮ ಭೂಮಿಗೆ ಅಮೃತ ಆಗ್ತಾ ಇದೆಯಾ? ಹೌದು. ಈ ಪ್ರಶ್ನೆ ಕೇಳಿ ಒಮ್ಮೆಲೆ ಶಾಕ್ ಆಗಿರಬಹುದು. ಆದ್ರೆ ಇದು ಕಟ್ಟು ಸತ್ಯ. ನಮ್ಮ ಸಾವಿರಾರು ರೈತರು ಗೊತ್ತಿದ್ದೋ ಗೊತ್ತಿಲ್ದೇನೋ ಒಂದು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ತಮ್ಮ ಕೈಯಾರೆ ತಮ್ಮ ಬೆಳೆಗೆ ಕಷ್ಟ ತಂದ್ಕೊಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಇದರ ಹಿಂದಿನ ವಿಜ್ಞಾನವನ್ನ ಯಾರೂ ಅವರಿಗೆ ಸರಳವಾಗಿ ಅರ್ಥ ಆಗೋ ಹಾಗೆ ಹೇಳಿಲ್ಲ. ಬನ್ನಿ, ಇವತ್ತು ಆ ಸತ್ಯದ ಗಂಟನ್ನು ಬಿಚ್ಚಿ ನೋಡೋಣ. ನೋಡಿ, ನಮ್ಮ ರೈತರಲ್ಲಿ ತುಂಬಾನೇ ಜನ ನಂಬಿಕೊಂಡಿರೋ ಒಂದು ದೊಡ್ಡ ತಪ್ಪು ಕಲ್ಪನೆ ಇದು. ಗೊಬ್ಬರ ಅಂದ್ರೆ ಗೊಬ್ಬರನೇ, ಯಾವ್ದಾದ್ರೂ ಹಾಕು, ಗಿಡ ಚೆನ್ನಾಗ್ ಬೆಳೆಯುತ್ತೆ ಅನ್ನೋ ಮಾತು. ಈ ಒಂದು ತಪ್ಪು ತಿಳುವಳಿಕೆಯಿಂದ ಎಷ್ಟೋ ಬಂಗಾರದಂಥ ಭೂಮಿಗಳು ಇವತ್ತು ಸತ್ವನೇ ಕಳೆದುಕೊಂಡು ಬರಡಾಗಿವೆ. ಆದ್ರೆ ನಿಜವಾದ ಸತ್ಯನೇ ಬೇರೆ ಇದೆ. ಹಾಗಾದ್ರೆ ನಿಜ ಏನು? ವಿಜ್ಞಾನ ಏನು ಹೇಳುತ್ತೆ ಅಂತ ನೋಡೋಣ ಬನ್ನಿ. ಪ್ರತಿಯೊಂದು ಗೊಬ್ಬರಕ್ಕೂ ತನ್ನದೇ ಆದ ಒಂದು ತಾಕತ್ತು, ತನ್ನದೇ ಆದ ಒಂದು ಗುಣ ಇರುತ್ತೆ. ಉದಾಹರಣೆಗೆ, ಕೋಳಿ ಗೊಬ್ಬರದಲ್ಲಿ ಸಾರಜನಕ ಅಂದ್ರೆ ಗಿಡಗಳಿಗೆ ಶಕ್ತಿ ಕೊಡುವ ಮುಖ್ಯ ಅಂಶ 3% ಇರುತ್ತೆ. ಆದ್ರೆ ದನದ ಗೊಬ್ಬರದಲ್ಲಿ ಅದು ಬರೀ 0.5% ಮಾತ್ರ. ಅಂದ್ರೆ 4 ಪಟ್ಟು ಜಾಸ್ತಿ ತಾಕತ್ತು. ಈಗ ನೀವೇ ಹೇಳಿ, ಎರಡೂ ಒಂದೇ ಅಂತ ಹೆಂಗೆ ಹೇಳೋಕಾಗತ್ತೆ ಹೇಳಿ? ಸರಿ, ಹಾಗಾದ್ರೆ ಬನ್ನಿ ಒಂದೊಂದೇ ಗೊಬ್ಬರದ ಕಥೆಯನ್ನ, ಅದರ ಗುಣವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಎಲ್ಲಕ್ಕಿಂತ ಜಾಸ್ತಿ ಪವರ್ಫುಲ್ ಅಂತ ಹೆಸರುವಾಸಿಯಾಗಿರೋ ಕೋಳಿ ಗೊಬ್ಬರದ ಬಗ್ಗೆ ಮಾತಾಡೋಣ. ಇದನ್ನ ಒಂದು ರೀತಿ ಹೈ ಸ್ಪೀಡ್ ರಾಕೆಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಹಾಕಿದ ತಕ್ಷಣ ಕೆಲಸ ಶುರು ಮಾಡ್ಬಿಡುತ್ತೆ. ಆದ್ರೆ ವೇಗವಾಗಿ ಹೋಗೋ ರಾಕೆಟಲ್ಲಿ ಅಪಾಯನೂ ಜಾಸ್ತಿನೇ ಇರುತ್ತೆ ಅಲ್ವಾ? ಹಂಗೆ ಇದರಲ್ಲೂ ಒಂದು ದೊಡ್ಡ ಅಪಾಯ ಒಳಿಂಜಿದೆ. ನಮ್ಮ ಹಿರೀಕರೆಲ್ಲ ಕೋಳಿ ಗೊಬ್ಬರ ಅಂದ್ರೆ ಅದನ್ನ ಬೆಂಕಿ ಗೊಬ್ಬರ ಅಂತಿದ್ರು. ಯಾಕೆ ಅಂತ ಗೊತ್ತಾ? ಇದ್ರಲ್ಲಿ ಅಮೋನಿಯಾ ಮತ್ತು ಉಪ್ಪಿನ ಅಂಶ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಇದೇ ಕಾರಣಕ್ಕೆ ಇದು ತುಂಬಾ ಬಿಸಿ. ಇದನ್ನ ನೀವು ಹಸಿಯಾಗಿ ನೇರವಾಗಿ ಗಿಡದ ಬುಡಕ್ಕೆ ಹಾಕಿದ್ರೆ ಆ ಬಿಸಿಗೆ ಗಿಡದ ಎಳೆ ಬೇರುಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾದ ಹಾಗೆ ಆಗಿ ಹೋಗ್ತವೆ. ನಮ್ಮ ರೈತರು ತಿಳಿಯದೇ ಮಾಡುವ ಅತಿ ದೊಡ್ಡ ತಪ್ಪು ಇದು. ಹಂಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಈ ಬೆಂಕಿಯನ್ನೇ ಅಮೃತ ಮಾಡೋದು ನಮ್ಮ ಕೈಯಲ್ಲೇ ಇದೆ. ಹೇಗೆ ಅಂದ್ರೆ, ಕೋಳಿ ಗೊಬ್ಬರವನ್ನ ಬಳಸೋಕೆ ಮುಂಚೆ ಕಡ್ಡಾಯವಾಗಿ ಕನಿಷ್ಠ 3 ತಿಂಗಳಾದ್ರೂ ಅದನ್ನ ಒಂದು ಕಡೆ ಹಾಕಿ ಚೆನ್ನಾಗಿ ಕಳಿಸ್ಬೇಕು. ಹೀಗೆ ಕಾಂಪೋಸ್ಟ್ ಮಾಡಿದ್ಮೇಲೆ ಇದು ಪಾಲಕ್, ಎಲೆಕೋಸು, ಮೆಕ್ಕೆಜೋಳದಂತಹ ಬೆಳೆಗಳಿಗೆ ಅದ್ಭುತವಾದ ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ನಾನಿದನ್ನ ಸುಮ್ನೆ ಗಾಳಿಯಲ್ಲಿ ಗುಂಡೊಡಿತಾ ಇಲ್ಲ. ದೊಡ್ಡ ದೊಡ್ಡ ವಿಜ್ಞಾನಿಗಳೇ ಇದನ್ನ ಸಂಶೋಧನೆ ಮಾಡಿ ಹೇಳಿದ್ದಾರೆ. ಅಯೋವಾ ಸ್ಟೇಟ್ ಯೂನಿವರ್ಸಿಟಿಯ ಒಂದು ಸಂಶೋಧನೆ ಪ್ರಕಾರ, ಸರಿಯಾಗಿ ಕಾಂಪೋಸ್ಟ್ ಮಾಡಿದ ಕೋಳಿ ಗೊಬ್ಬರವನ್ನ ಬಳಸಿದ್ರೆ ಮೆಕ್ಕೆಜೋಳದ ಇಳುವರಿಯನ್ನ 25% ಹೆಚ್ಚಿಸಬಹುದಂತೆ. ಅಂದ್ರೆ ನೀವು 4 ಚೀಲ ಬೆಳೆಯೋ ಜಾಗದಲ್ಲಿ 5 ಚೀಲ ಬೆಳೆ ತೆಗಿಬೋದು. ಸರಿ, ಕೋಳಿ ಗೊಬ್ಬರದ ಕತೆ ಮುಗೀತು. ಈಗ ಬರೋಣ ಕುರಿ ಗೊಬ್ಬರದ ಕಡೆಗೆ. ಇದನ್ನ ನಮ್ಮ ಭೂಮಿಯ ಪವರ್ ಬ್ಯಾಂಕ್ ಅಂತ ಕರಿಬೋದು. ಯಾಕಂದ್ರೆ ಇದು ತನ್ನ ಶಕ್ತಿಯನ್ನ ನಿಧಾನವಾಗಿ ಗಿಡಗಳಿಗೆ ಯಾವಾಗ್ ಬೇಕೋ ಆವಾಗ ಸ್ವಲ್ಪ ಸ್ವಲ್ಪನೇ ಬಿಡುಗಡೆ ಮಾಡ್ತಾ ಇರುತ್ತೆ. ಎಲ್ಲವೂ ಚೆನ್ನಾಗಿದೆ, ಆದ್ರೆ ಇದ್ರೊಳಗೆ ಕಣ್ಣಿಗೆ ಕಾಣದ ಒಬ್ಬ ಶತ್ರು ಒಳಿಂಜು ಕೂತಿದ್ದಾನೆ. ಕುರಿ ಗೊಬ್ಬರದಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷ್ ಎಲ್ಲವೂ ಒಂದು ಬ್ಯಾಲೆನ್ಸ್ನಲ್ಲಿರೋದ್ರಿಂದ ಟೊಮ್ಯಾಟೊ, ಮೆಣಸಿನಕಾಯಿಯಂತಹ ಹಣ್ಣು ಬಿಡೋ ಗಿಡಗಳಿಗೆ ಇದು ತುಂಬಾ ಒಳ್ಳೆಯದು. ಆದ್ರೆ ಇದರಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ಅದೇನ್ ಗೊತ್ತಾ? ಕುರಿಗಳು ಕಾಡಲ್ಲಿ ಮೇಯುವಾಗ ಅವು ತಿನ್ನೋ ಕಸಕಡ್ಡಿ, ಕಳೆ ಗಿಡಗಳ ಬೀಜಗಳು ಅವುಗಳ ಹೊತ್ತೆಯಲ್ಲಿ ಜೀರ್ಣ ಆಗಲ್ಲ. ಗೊಬ್ಬರದ ಜೊತೆಗೆ ಹೊರಗೆ ಬಂದ್ಬಿಡ್ತವೆ. ನೆಬ್ರಾಸ್ಕಾ ವಿಶ್ವವಿದ್ಯಾಲಯದ ಒಂದು ಸಂಶೋಧನೆಯಲ್ಲಿ ಒಂದು ಭಯಾನಕ ಸತ್ಯ ಹೊರಬಂದಿದೆ. ಕೇವಲ 1 ಟನ್ ಹಸಿ ಕುರಿ ಗೊಬ್ಬರದಲ್ಲಿಯೇ ಸುಮಾರು 75,000 ಜೀವಂತ ಕಳೆ ಬೀಜಗಳು ಇರ್ಬೋದಂತೆ. ಅಬ್ಬಬ್ಬ, 75,000 ಅಂದ್ರೆ ಸುಮ್ನೆನಾ? ನೀವೇ ಯೋಚನೆ ಮಾಡಿ. ಹೊಲಕ್ಕೆ ಗೊಬ್ಬರ ಹಾಕ್ತಾ ಇದ್ದೀರೋ ಅಥವಾ ಕಳೆ ಬೀಜಗಳನ್ನೇ ಬಿತ್ತನೆ ಮಾಡ್ತಾ ಇದ್ದೀರೋ ಅನ್ನೋ ಅನುಮಾನ ಬರುತ್ತಲ್ವಾ? ಆದ್ರೆ ಭಯ ಪಡ್ಕೋಬೇಡಿ, ಈ ಶತ್ರುವನ್ನು ಸೋಲ್ಸೋದು ತುಂಬಾನೇ ಸುಲಭ. ಕುರಿ ಗೊಬ್ಬರವನ್ನ ಕೇವಲ 2 ವಾರ ಸ್ವಲ್ಪ ಬಿಸಿ ಇರೋ ಹಾಗೆ, ಅಂದ್ರೆ ಸುಮಾರು 140 ಡಿಗ್ರಿ ಫ್ಯಾರೆನ್ಹೈಟ್ ಉಷ್ಣಾಂಶದಲ್ಲಿ ಕಾಂಪೋಸ್ಟ್ ಮಾಡಿದ್ರೆ ಸಾಕು. ಅದರಲ್ಲಿರೋ 98% ಕಳೆ ಬೀಜಗಳು ಮೊಳಕೆ ಹೊಡೆಯೋಕ್ಕೂ ಮುಂಚೆನೇ ಸತ್ವೋಗ್ತವೆ. ಕೋಳಿ ಗೊಬ್ಬರಕ್ಕಿಂತ ಇದು ಬೇಗ ರೆಡಿಯಾಗುತ್ತೆ. ಈಗ ಬರೋಣ ನಮ್ಮೆಲ್ಲರ ಪ್ರೀತಿಯ ತಲಾಂತರದಿಂದ ನಮ್ಮ ಹಿರಿಯರು ನಂಬ್ಕೊಂಡ್ ಬಂದಿರೋ ದನದ ಗೊಬ್ಬರಕ್ಕೆ. ಇದರಲ್ಲಿ ಶಕ್ತಿ ಸ್ವಲ್ಪ ಕಡಿಮೆ ಇರ್ಬೋದು, ಆದ್ರೆ ಇದು ಮಾಡೋ ಮ್ಯಾಜಿಕ್ ಇದೆಯಲ್ಲ, ಅದನ್ನ ಬೇರೆ ಯಾವ ಗೊಬ್ಬರನ್ನೂ ಮಾಡೋಕೆ ಸಾಧ್ಯನೇ ಇಲ್ಲ. ಇದು ಬರೀ ಗೊಬ್ಬರ ಅಲ್ಲ, ಮಣ್ಣನ್ನೇ ಜೀವಂತವಾಗಿ ಮಾಡೋ ಒಬ್ಬ ಶಿಲ್ಪಿ ಇದ್ದ ಹಾಗೆ.
ದನದ ಗೊಬ್ಬರ ಗಿಡಕ್ಕೆ ಶಕ್ತಿ ಕೊಡೋಕ್ಕಿಂತ ಹೆಚ್ಚಾಗಿ ಮಣ್ಣಿನ ಜೀವವನ್ನೇ ಕಾಪಾಡುತ್ತೆ. ಗಟ್ಟಿ ಕಲ್ಲಾಗಿರೋ ಭೂಮಿಯನ್ನ ಬೆಣ್ಣೆಯ ಹಾಗೆ ಮೃದು ಮಾಡುತ್ತೆ. ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಕೊಳ್ಳೋ ಶಕ್ತಿಯನ್ನ ಸ್ಪಂಜಿನ ಹಾಗೆ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ರೈತನ ನಿಜವಾದ ಸ್ನೇಹಿತರಾದ ಎರೆಹುಳುಗಳಿಗೆ ಮತ್ತು ಕೋಟ್ಯಾಂತರ ಸೂಕ್ಷ್ಮಜೀವಿಗಳಿಗೆ ಇದು ಆಹಾರವಾಗಿ ನಿಮ್ಮ ಮಣ್ಣನ್ನೇ ಒಂದು ಜೀವಂತ ಜಗತ್ತನ್ನಾಗಿ ಮಾಡ್ಬಿಡುತ್ತೆ. ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂದ್ರೆ, ದನದ ಗೊಬ್ಬರವನ್ನ ನಿರಂತರವಾಗಿ ಬಳಸ್ತಾ ಬಂದ್ರೆ ಮಣ್ಣಿನಲ್ಲಿರೋ ಸಾವಯವ ಇಂಗಾಲದ ಪ್ರಮಾಣವನ್ನ 61% ಹೆಚ್ಚಿಸ್ಬೋದಂತೆ. ಇದರರ್ಥ ಏನು ಅಂದ್ರೆ, ನಿಮ್ಮ ಭೂಮಿ ವರ್ಷದಿಂದ ವರ್ಷಕ್ಕೆ ಇನ್ನೂ ಹೆಚ್ಚು ಫಲವತ್ತಾಗ್ತಾ ಜೀವಂತವಾಗ್ತಾ ಹೋಗುತ್ತೆ ಅಂತ. ಸರಿ, ಈಗ ಈ 3 ಗೊಬ್ಬರಗಳ ಬಗ್ಗೆ ತಿಳ್ಕೊಂಡಾಯ್ತು. ಈಗ ಪ್ರತಿಯೊಬ್ಬ ರೈತರು ಪಾಲಿಸಲೇಬೇಕಾದ 2 ಚಿನ್ನದ ನಿಯಮಗಳನ್ನ ಹೇಳ್ತೀನಿ. ಇದನ್ನ ಸರಿಯಾಗಿ ನೆನ್ಪಿಟ್ಕೊಂಡ್ರೆ ನಿಮ್ಮ ಭೂಮಿ ಬಂಗಾರ ಆಗೋದು ಗ್ಯಾರಂಟಿ. ಮೊದಲನೆಯ ನಿಯಮ ತುಂಬಾನೇ ಮುಖ್ಯವಾದದ್ದು. ಬೆಳೆಗೆ ತಕ್ಕಂತೆ ಗೊಬ್ಬರ ಹಾಕಿ. ಒಂದೇ ಮಂತ್ರ ಎಲ್ಲದಕ್ಕೂ ನಡೆಯಲ್ಲ. ಪಾಲಕ್, ಕೋಸಿನಂತಹ ಸೊಪ್ಪಿನ ತರಕಾರಿಗಳಿಗೆ ಜಾಸ್ತಿ ಪವರ್ ಬೇಕು, ಅದಕ್ಕೆ ಕೋಳಿ ಗೊಬ್ಬರ ಸರಿ. ಆದ್ರೆ ಕ್ಯಾರೆಟ್, ಬೀಟ್ರೂಟ್ನಂತಹ ಗಡ್ಡೆಗಳಿಗೆ ಮಣ್ಣನ್ನು ಮೃದು ಮಾಡೋ ದನದ ಗೊಬ್ಬರವೇ ಶ್ರೇಷ್ಠ. ಇನ್ನು 2ನೇ ನಿಯಮ ಮತ್ತು ಎಲ್ಲರಿಗಿಂತ ಮುಖ್ಯವಾದ ನಿಯಮ. ಯಾವುದೇ ಕಾರಣಕ್ಕೂ ನೆನ್ಪಿಡಿ, ಯಾವುದೇ ಕಾರಣಕ್ಕೂ ಹಸಿ ಗೊಬ್ಬರವನ್ನ ನೇರವಾಗಿ ಹೊಲಕ್ಕೆ ಹಾಕ್ಲೇಬೇಡಿ. ಅದು ವಿಷ ಹಾಕಿದ ಹಾಗೆ. ನಮ್ಮ ಹಿರೀಕರು ಯಾಕೆ ಮನೆ ಹಿಂದೆ ಗೊಬ್ಬರದ ಗುಂಡಿಗಳನ್ನ ಮಾಡ್ತಿದ್ರು ಅನ್ನೋದರ ಹಿಂದಿನ ವಿಜ್ಞಾನನೇ ಇದು. ಗೊಬ್ಬರ ಚೆನ್ನಾಗಿ ಕಳಿಸ್ದಾಗ ಮಾತ್ರ ಅದು ಅಮೃತ ಆಗುತ್ತೆ. ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಮ ತಲೆಯಲ್ಲೇ ಒಂದ್ ಪ್ರಶ್ನೆ ಓಡ್ತಾ ಇರ್ಬೋದು. ಸರಿ, ಇದೆಲ್ಲ ಆಯ್ತು, ಆದ್ರೆ ಈ 3ರಲ್ಲಿ ಅಸ್ಲಿ ಚಾಂಪಿಯನ್ ಯಾರು? ಯಾವ್ದು ಬೆಸ್ಟ್ ಅಂತ? ಬನ್ನಿ, ಈಗ ತೀರ್ಪು ಕೊಡೋ ಸಮಯ ಬಂದಿದೆ. ನೋಡಿ, ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿ ಒಬ್ಬನೇ ವಿಜೇತ ಇಲ್ಲ. ಪ್ರತಿಯೊಂದು ಗೊಬ್ಬರವೂ ತನ್ನ ಜಾಗದಲ್ಲಿ ಅದೇ ರಾಜ. ನಿಮ್ಗೆ ತಕ್ಷಣ ಪವರ್ ಬೇಕು ಅಂದ್ರೆ ಕೋಳಿ ಗೊಬ್ಬರನೇ ವಿನ್ನರ್. ಗಿಡಕ್ಕೆ ಬ್ಯಾಲೆನ್ಸ್ ಆದ ಊಟ ಬೇಕು ಅಂದ್ರೆ ಕುರಿಗೊಬ್ಬರ ಚಾಂಪಿಯನ್. ಆದ್ರೆ ನಿಮ್ಮ ಭೂಮಿ 100 ವರ್ಷ ಆರೋಗ್ಯವಾಗಿ ಬಂಗಾರದ ಹಾಗೆ ಇರ್ಬೇಕು ಅಂದ್ರೆ ದನದ ಗೊಬ್ಬರವೇ ನಿಜವಾದ ವಿಜೇತ. ಆದರೆ ನಿಂಗೆ ಒಂದು ಸೀಕ್ರೆಟ್ ಇಲ್ಲ. ನಿಜವಾದ ಬ್ರಹ್ಮಾಸ್ತ್ರ ಬೇರೆ ಇದೆ. ಅದೇನಂದ್ರೆ, ಈ 3 ಗೊಬ್ಬರಗಳನ್ನ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಕಾಂಪೋಸ್ಟ್ ಮಾಡಿ ಬಳಸಿದ್ರೆ ನಿಮ್ಮ ಭೂಮಿಗೆ ಆನೆ ಬಲ ಬಂದ ಹಾಗೆ ಆಗುತ್ತೆ. ಅದು ನಿಜವಾಗ್ಲೂ ನಿಮ್ಮ ಭೂಮಿಯನ್ನ ಚಿನ್ನದ ಗಣಿ ಮಾಡ್ಬಿಡುತ್ತೆ. ರೈತ ಬಾಂಧವರೇ, ಕೊನೆಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ನಾವು ಪೂಜೆ ಮಾಡೋ ಈ ಭೂಮಿ ನಮ್ಮ ಹೆತ್ತ ತಾಯಿ ಸಮಾನ. ಆ ತಾಯಿಯ ಮೈಮೇರೆ ತಪ್ಪು ಗೊಬ್ಬರ ಹಾಕಿ, ವಿಷ ಹಾಕಿ ಅವಳಿಗೆ ನೋವು ಕೊಡಬೇಡಿ. ಅವಳ ಆರೋಗ್ಯವನ್ನ ನಾವು ಕಾಪಾಡಿದ್ರೆ ಅವಳು ನಮ್ಮ ಮಕ್ಕಳನ್ನ ಆರೋಗ್ಯವಾಗಿ ಕಾಪಾಡ್ತಾಳೆ. ಒಬ್ಬ ರೈತನ ನಿಜವಾದ ಆಸ್ತಿ ಅಂದ್ರೆ ಬ್ಯಾಂಕಲ್ಲಿರೋ ದುಡ್ಡಲ್ಲ, ಕಟ್ಟಿರೋ ದೊಡ್ಡ ಮನೆನೂ ಅಲ್ಲ. ಅವನ ನಿಜವಾದ ಸಂಪತ್ತು ಅಂದ್ರೆ ಅವನ ಮಕ್ಕಳ ಕೈಗೆ ಅವನು ಬಿಟ್ಹೋಗೋ ಆ ಫಲವತ್ತಾದ ಜೀವಂತವಾದ ಮಣ್ಣು. ನಮ್ಮ ಮುಂದಿನ ಪೀಳಿಗೆಗೆ ನಾವು ಬಿಟ್ಹೋಗ್ಬೇಕಾದ ನಿಜವಾದ ಸಂಪತ್ತು ಅಂದ್ರೆ ಇದೇ. ಈಗ ನಿಮ್ಮ ಸರದಿ. ನೀವು ನಿಮ್ಮ ಹೊಲದಲ್ಲಿ ಯಾವ ಗೊಬ್ಬರವನ್ನ ಜಾಸ್ತಿ ಬಳಸ್ತೀರಿ? ನಾನು ಹೇಳಿದ ಈ ವಿಷಯಗಳ ಬಗ್ಗೆ ನಿಮಗೇನನ್ಸುತ್ತೆ? ದಯವಿಟ್ಟು ನಿಮ್ಮ ಅನುಭವವನ್ನ ಕೆಳಗೆ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ಉತ್ತರ ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಈ ಮಾಹಿತಿ ನಿಮ್ಗೆ ಒಂದು ಚೂರಾದ್ರೂ ಉಪಯೋಗ ಆಯ್ತು ಅಂತ ಅನ್ಸಿದ್ರೆ ದಯವಿಟ್ಟು ಇದನ್ನ ನಿಮ್ಮ ಎಲ್ಲಾ ರೈತ ಸ್ನೇಹಿತರಿರೋ ವಾಟ್ಸಾಪ್ ಗ್ರೂಪ್ಗಳಿಗೆ ಕಳಿಸಿ. ಒಬ್ಬ ರೈತನಿಗಾದ್ರೂ ಸಹಾಯ ಆಗ್ಲಿ, ಅವರ ಬೆಳೆ ಉಳಿಯಲಿ. ನಮ್ಮ ರೈತ ಸಮುದಾಯಕ್ಕೆ ಬಲ ತುಂಬುವ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಯಲು ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ